ಅಲ್ಲ, ಭರತು ಯಾಕೆ ಬರೋಕ್ಕೆ ಹೇಳಿರ್ಬೋದು ನನ್ನ? ಏನು ವಿಷಯ ಇರ್ಬೋದು? ಹಾಂ, ಇಮಿಡಿಯೇಟಾಗಿ ಕಾಫಿ ಶಾಪಿಗೆ ಬಾ ಅಂದ. ನಾನಂತೂ ಕಾಫಿ ಆರ್ಡರ್ ಮಾಡಿಟ್ಟಿದ್ದೀನಿ, ಇನ್ನೂ ಬರ್ತಾ ಇಲ್ವಲ್ಲ, ಇಲ್ಲೇ ಆನ್ ದ ವೇ ಅಂದ. ಹಾಯ್ ಮಗ ದೀಪಕ್. ಓ ಹಾಯ್ ಕಣೋ, ಬಾ ಈ ಕಡೆ. ಎಷ್ಟು ಬೇಗ ಟೀನೂ ಆರ್ಡ್ರ್ ಮಾಡಿಬಿಟ್ಟಿದ್ದಿ ಕಣೋ. ಹಾಂ, ಚಿಪ್ಸು. ಓ ಥ್ಯಾಂಕ್ ಯು. ಸರಿ ಕಣೋ, ನಾನು ನಿನ್ನ ಜೊತೆ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು, ಸೊ ಅದಕ್ಕೆ ನಾನು ಇಲ್ಲಿ ಬರೋಕ್ಕೆ ಹೇಳಿದೆ. ಅದಕ್ಕೆ ತಾನೇ ನಾನು ಬಂದು ಅವಾಗಿಂದ ಆಫೀಸ್ ಕೆಲಸ ಎಲ್ಲ ಬಿಟ್ಟು ಬಂದು ಕುಂತಿದ್ದೀನಿ. ಏನು ವಿಷಯ ಹೇಳು. ಮತ್ತೆ ಅತ್ತೆ ಅವ್ರು ಹೇಗಿದ್ದಾರೆ? ಅವಳಾ? ಅವಳ ಅಮ್ಮನ ಮನೇಲಿದ್ದಾಳೆ ಕಣೋ. ಏನು ಮಾಡೋದು, ಬರೇ ದೇವರು ವ್ರತ ಪೂಜೆ ಪುನಸ್ಕಾರ ಅಂತ ಇದರಲ್ಲೇ ಇರ್ತಾಳೆ ಹೊರತು ಗಂಡ ಮನೆ ಮಕ್ಕಳು ಅಂತ ಯೋಚನೆನೇ ಇಲ್ಲ ಅವಳಿಗೆ. ಈಗೇನು ಮಾಡ್ತಾಯಿದ್ದಾರೆ ಅದಕ್ಕೆ? ಅಲ್ಲೇ ಊರಲ್ಲಿದ್ದಾರಾ? ಹ್ಞೂ ಕಣೋ, ಅಲ್ಲೇ ಇದ್ದಾಳೆ. ಅದೇನೋ ವ್ರತ ಮಾಡ್ತಾ ಇದ್ದಾಳಂತೆ. ಮತ್ತು ನಾನಿದ್ರೆ ಅವಳಿಗೆ ವ್ರತ ಹಾಳಾಗುತ್ತಂತಪ್ಪ, ಭಂಗ ಆಗುತ್ತಂತ. ಅದಕ್ಕೆ ಗಂಡ ನೀನು ಇಲ್ಲಿದ್ರೆ ನೀನು ಸುಮ್ಮನೆ ಇರಲ್ಲ ಅಂತ ನನ್ನನ್ನು ಊರಿಗೆ ಕಳಿಸ್ಬಿಟ್ಲು. ತಾನು ಅಲ್ಲೇ ಉಳ್ದವಳು. ನನಗಂತೂ ಅವಳನ್ನ ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗೋತ್ತಿಲ್ಲ ಗೊತ್ತಾ, ಅಷ್ಟೊಂದು ಬೇಜಾರಾಗ್ತಾ ಇದೆಪ್ಪ. ಅದು ದೀಪಕ್, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು ನಾನು. ನಿಮ್ಮ ಫಸ್ಟ್ ಮಗು ಡಿಲಿವರಿ ಆದಾಗ ಸೊ ನೀನು ಎಲ್ಲಿದ್ದೆ? ನಾನು ಅಮೇರಿಕಾಗೆ ಹೋಗಿದ್ದೆ ಕಣೋ. ಸ್ವಲ್ಪ ಆಫೀಸ್ ವರ್ಕ್ ಇತ್ತಾ, ಹಾಗಾಗಿ ನಾನು ಹೋಗಿ 2 ದಿನ ಆಗಿತ್ತು, ಅಷ್ಟರಲ್ಲಿ ಡೆಲಿವರಿ ಆಗ್ಬಿಡ್ತು. ಮಗು ಅವಳು ಸತ್ತೋಗಿದೆ ಅಂತ ಅಮ್ಮ ಹೇಳಿದ್ರು ಬಿಡು, ನನಗೂ ಗೊತ್ತಿಲ್ಲ. ಸೊ ಬರುವಷ್ಟರಲ್ಲಿ ಮಗುನೂ ಸತ್ತೋಗಿತ್ತು. ಸೊ ಅದನ್ನು ನಾವು ಸಂಸ್ಕಾರನೂ ಮಾಡಾಯಿತು. ಆದರೆ ಅದನ್ನು ರಾಧಾನೇ ನಂಬ್ತಾ ಇಲ್ಲ, ಇದು ನನ್ನ ಮಗುನೇ ಅಲ್ಲ, ಸತ್ತೋಗಿದ್ರೆ ನನ್ನ ಮಗು ನನಗೆ ಕರುಳು ಸಂಬಂಧ ಗೊತ್ತಾಗೋದು, ನನ್ನ ಕರುಳು ನನಗೆ ಕಿವುಚ್ದಂಗೆ ಆಗೋದು. ಆದರೆ ನನ್ನ ಮಗಳು ಸತ್ತಿಲ್ಲ, ನನ್ನ ಮಗಳು ನನಗೆ ಕರೆದಂಗೆ ಆಗುತ್ತೆ, ನನ್ನ ಪಾಪು ನನಗೆ ಕೂಗ್ದಂಗೆ ಆಗುತ್ತೆ ಅಂತ ಎಲ್ಲ ಹೇಳ್ತಿರ್ತಾಳೆ. ಇವಳಿಗೇನೋ ಮಗುದು ಭ್ರಮೇಲಿ ಆ ಥರ ಮಾತಾಡ್ತಿದ್ದಾಳೆ ಅಂತ ನಾನು ಸುಮ್ಮನಾಗಿದ್ದೆ. ಆದರೆ ಯಾರೋ ಗುರೂಜಿ ಬಂದುಬಿಟ್ಟು ಅವಳು ಮಗು ಬದುಕಿದೆ, ಸಿಗ್ತಿದೆ, ನಿನ್ನ ಕರುಳು ಬಳಿ ನಿನ್ನ ಹತ್ರನೇ ಇದೆ, ಬಂದು ಸೇರುತ್ತೆ, ನೀನು ಈ ವ್ರತ ಮಾಡು, ತಾನಾಗೆ ನಿನ್ನ ಹತ್ರ ಬರುತ್ತೆ ಅಂತ ಹೇಳಿದಾರಂತಪ್ಪ. ಅದನ್ನು ನಂಬ್ಕೊಂಡು ಅವಳು ಆ ವ್ರತನ ಮಾಡ್ತಾ ಇದ್ದಾಳೆ. ಅದು ದೀಪಕ್, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ನಾನು. ಅದಕ್ಕೆ ಹೇಳ್ತಾ ಇರೋದು ಸರಿಯಾಗೇ ಇದೆ ಕಣೋ. ನಿಮ್ಮ ಮಗು ಬದುಕಿದೆ. ಏನೋ ಹೇಳ್ತಾ ಇದೀಯಾ? ಅಲ್ಲಿ ಅವಳು ಮಗಳು ಮಗಳು ಅಂತ ತಲೆ ಕೆಡಿಸ್ಕೊಂಡಿದ್ದಾಳೆ. ಅವಳು ಚಿಂತೆ ಮಾಡ್ತಾ ಇದ್ದಾಳೆ. ಈಗ ನನ್ನ ಸ್ವಲ್ಪ ತಲೆ ಕೆಡಿಸಿ ನನ್ನ ಚಿಂತೆ ಮಾಡುವಾಗ ಮಾಡ್ತಾ ಇದೀಯಾ ಏನೋ? ಸರಿ ಬಾ, ಅಲ್ಲಿವರೆಗೆ ಕೂತ್ಕೊಂಡು ಮಾತಾಡೋಣ. ನೋಡು, ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳು, ಆಮೇಲೆ ವಿಚಾರ ಮಾಡು. ನಾನು ನನ್ನ ಫ್ರೆಂಡ್ ಅಂತ. ಆಮೇಲೆ ನನಗೆ ಗೌರಿ ಎಷ್ಟೊಂದು ಟಾರ್ಚರ್ ಗೊತ್ತಾ? ಅವಳು ನಮ್ಮ ಅಕ್ಕನ ಮಗು ಬದುಕಿದೆ ರೀ, ನನಗೆ ಗೊತ್ತು. ನಾನು ಪ್ರೆಗ್ನೆಂಟ್ ಇಲ್ದಿರ ನಾನು ಹೋಗಿ ಹುಡ್ಕೊಂಡು ಬಂದು ನಮ್ಮ ಅಕ್ಕನ ಮುಂದೆ ನಿಲ್ಲಿಸ್ತಿದ್ದೆ, ನೀವು ಇನ್ಸ್ಪೆಕ್ಟರ್ ಆಗಿ ನನಗೆ ಪ್ಲೀಸ್ ಇದೊಂದು ಹೆಲ್ಪ್ ಮಾಡಿ ಅಂತ. ಪಾಪ ಭಾಳ ಕೂಗೋ, ಅವಳು ಕೊರಗೋದನ್ನು ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಅವಳು ಅಷ್ಟೊಂದು ಈ ಸಮಯದಲ್ಲಿ ಅವಳು ಅಷ್ಟೊಂದು ಕಷ್ಟಪಡ್ತಾ ಇದ್ದು, ಅವಳ ಅಕ್ಕನ ಮಗಳು ಸಿಗಲಿ ಸಿಗಲಿ ಅಂತ ದೇವರು ಪೂಜೆ ಮಾಡ್ತಾಯಿದ್ಲು. ಅದನ್ನು ನಂಗೆ ನೋಡೋಕ್ಕಾಗ್ದೇ ನಾನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದ್ರೂ ನನ್ನ ಜೊತೆ ಅವಳು ಬಂದೇ ಬಿಟ್ಲು, ಹುಡ್ಕಕ್ಕದು ಸುತ್ತಾಡಿದ್ಲು. ಆದರೆ ನಾನು ಒಂದು ವಿಷಯ ಹೇಳ್ಬೇಕಂದ್ರೆ, ನಿಮ್ಮ ಮಗು ಬದುಕಿದೆ, ಅದನ್ನು ಕಿಡ್ನಾಪ್ ಮಾಡಿದ್ದಾರೆ ಅಷ್ಟೇ. ಏನು ಹೇಳ್ತಾ ಇದೀಯಾ? 5 ವರ್ಷದಿಂದ ನನ್ನ ಕಂದ ಸತ್ತೋಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೆ. ಆದರೆ ನನ್ನ ಮಗಳು ಬದುಕಿದಾಳ, ನನ್ನ ಸಾಧನ ಕರುಳು, ಅದಕ್ಕೆ ನನ್ನ ಮಗಳು ಬದುಕಿದಾಳೆ ಅಂತ ಇದು. ಆದರೆ ನಾನೇ ಇವಳಿಗೆ ಮಗು ಸತ್ತೋಗಿದೆಯಲ್ಲ, ತಲೆಯಲ್ಲಿ ಭ್ರಮೆ ಇದೆ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮಗು ಬದುಕಿದೆ ಅಂತ ನೀನು ಹೇಳಿದ ತಕ್ಷಣ ನನಗೆ ಒಂಥರ ಆಗ್ತಾಯಿದೆ ಕಣೋ. ತಂದೆ ಅನ್ನೋ ಫೀಲಿಂಗು ಎದೆಯಲ್ಲಿ ಉಕ್ಕಿ ಬರ್ತಾಯಿದೆ. ಇಷ್ಟು ದಿನ ನನ್ನ ಮಗು ಬದುಕಿಲ್ಲ, ಒಂಥರ ಹುಡುಗಾಟದ ಬುದ್ಧಿ ಇತ್ತು. ಈಗ ನನ್ನ ಮಗು ಬದುಕಿದೆ, ಅದು ಕಿಡ್ನಾಪ್ ಆಗಿದೆ. 5 ವರ್ಷ ಆಯಿತು. ನನಗೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಇಲ್ಲ. ನನ್ನ ಮಗಳು ಹೇಗೆ, ಎಲ್ಲ ಸಿಕ್ಕಳು ನಿನಗೆ? ಎಲ್ಲಿದ್ದಾಳೆ ಪ್ಲೀಸ್ ಹೇಳು, ನಿನ್ನ ಕಾಲಿಗೆ ಬೀಳ್ತೀನಿ ಕಣೋ. ಅದು ಅದು ದೋಸ್ತ, ನಿನ್ನ ಮಗು ಬದುಕಿದೆ ಅಂತ ಗೊತ್ತು. ಆದರೆ ಇನ್ನೂ ಅವನು ಎಲ್ಲಿ ಇಟ್ಟಿದ್ದಾನೆ, ಅವನು ಎಲ್ಲಿದ್ದಾನೆ ಅಂತ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಇದ್ರ ಹಿಂದೆ ಇರೋದು ಯಾರು ಅಂತ ಗೊತ್ತಾದರೆ ನೀನು ತುಂಬ ಕೊರಗ್ತೀಯ ಕಣೋ. ಅದಕ್ಕೆ ನಿನ್ನ ಮುಂದೆ ಈ ವಿಷಯ ಹೇಳೋಕ್ಕೆ ನನಗೊಂಥರ ಆಗ್ತಾಯಿದೆ. ಏನೋ ಅದು, ಯಾರೋ ಅವನು ಕಿಡ್ನಾಪ್ ಮಾಡಿದವನು, ಪ್ಲೀಸ್ ಬೇಗ ಹೇಳು. ನೋಡು ದೀಪಕ್, ಅದು ಅದು ನಿನ್ನ ಮಗುನ, ಅದು ನಿಮ್ಮ ತಾಯಿನೇ, ನಿಮ್ಮ ತಾಯಿನೇ ನಿನ್ನ ಮಗುನ ಕೊಂದುಬಿಡು ಅಂತ ಅಕ್ಕ ಅಲ್ಲಿ ಹಾಸ್ಪಿಟ್ಲಲ್ಲಿರೋ ಕಂಪೌಂಡರ್ಗೆ ಹೇಳಿದ್ದಾಳೆ. ಆ ಕಂಪೌಂಡರು ಮಗು ಇಲ್ವಲ್ಲ, ನಿನ್ನ ಮುಖ ನೋಡ್ಕೊಂಡು ಮಾತಾಡೋಕ್ಕಾಗ್ತಾ ಇಲ್ಲ ಕಣೋ. ಅದು ಅದು ಈ ಕಡೆನೇ ಹೊಳ್ಳಿ ಹೇಳ್ತೀನಿ, ನಿನ್ನ ಮುಖ, ನಿನ್ನ ಕಣ್ಣೀರು ನೋಡಿದ್ರೆ ನನಗೆ ದುಃಖ ಆಗ್ತಾಯಿದೆ. ಆದರೂ ಹೇಳಲೇಬೇಕು. ನಿಮ್ಮ ತಾಯಿ ಹೆಣ್ಣು ಹುಟ್ಟಿದ್ರೆ ಆ ಮಗುನ ಕೊಂದುಬಿಡು ಅಂತ ಹೇಳ್ತಾಳೆ. ಹಾಗೆ ರಾಧನ್ಗೆ ಹೆಣ್ಣು ಮಗುನೇ ಆಗುತ್ತೆ. ಆದರೆ ನಿಮ್ಮ ತಾಯಿ ಆ ಮಗು ಮುಖ ಕೂಡ ನೋಡಲ್ಲ. ಅವನ ಹೆಸರು ಏನೋ ಇದೆಯಪ್ಪ, ತಿಳ್ಕೊಬೇಕು ಅದನ್ನು. ಅವನನ್ನು ಮಾದೇಶ ಅಂತ ಏನೋ ಇದೆ, ಅವನ ಹೆಸರನ್ನ ತಿಳ್ಕೊಬೇಕು. ಸೊ ಅವನನ್ನು ಮಗು ತೊಗೊಂಡು ಹೋಗ್ಬಿಡು, ಇದನ್ನು ಎಲ್ಲಾದರೂ ಕೊಂದುಬಿಡು, ಬೆಟ್ಟದಿಂದ ಆಚೆ ಹೋಗಿದ್ಬಿಡು ಅಂತ ಅವನಿಗೆ 10 ಲಕ್ಷ ಕೊಟ್ಟಿದ್ದಾಳೆ ನಿಮ್ಮಮ್ಮ. ಆ 10 ಲಕ್ಷನ ತೊಗೊಂಡು ಅವನು ಆ ಮಗುನ ತೊಗೊಂಡು ಹೋಗಿದ್ದಾನೆ. ಆದರೆ ಒಂದು ವಿಷಯ ಗೊತ್ತಾ, ಅವನ ಮಗು ಕೊಂದಿಲ್ಲ.
ಅವನ ಮಕ್ಕಳು ಇಲ್ಲದ ಕಾರಣ ಆ ಮಗುನ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾನೆ. ಆ ಮಗು ಎಲ್ಲಿದೆ, ಅವನು ಎಲ್ಲಿದ್ದಾನೆ ಅಂತ ಇನ್ನೂ ಸುಳಿವು ಸಿಕ್ಕಿಲ್ಲ. ಸಿಕ್ಕ ತಕ್ಷಣ ಆ ಮಗುನ ಕರ್ಕೊಂಡ್ಬಂದು ರಾಧಾಗೆ ಒಪ್ಸೋಣ. ಆದರೆ ಫಸ್ಟ್ ಈ ವಿಷಯನ ನಿನಗೆ ಹೇಳಿದ್ದು ಕಣೋ. ಈ ವಿಷಯ ಕೇಳಿ ನಿನಗೆ ಏನು ಅನ್ನಿಸ್ತಾ ಇದೆ? ಏನೋ ಹೇಳ್ತಾ ಇದೆಯಾ? ಹಾಂ, ನಮ್ಮಮ್ಮನ ಇಲ್ಲ ಕಣೋ, ಅಷ್ಟೊಂದು ಕೆಟ್ಟವರಲ್ಲ ನಮ್ಮಮ್ಮ. ನಿಮ್ಮಮ್ಮನ ಮೇಲೆ ನನಗೆ ಸಿಟ್ಟು ಆಗಲಿ ದ್ವೇಷ ಆಗಲಿ ಇಲ್ಲ ಕಣೋ. ನನಗೆ ಯಾಕೆ ಅವ್ರ ಮೇಲೆ ದ್ವೇಷ? ಸುಳ್ಳು ಯಾಕೆ ಹೇಳಿ ನಾನು? CCTVಯಲ್ಲಿ ಎಲ್ಲ ಸರಿಯಾಗಿತ್ತು. ಅದನ್ನು ನಿಮ್ಮಮ್ಮ ಡಿಲೀಟ್ ಕೂಡ ಮಾಡ್ಸೋಕ್ಕೆ ಹೇಳಿದ್ಲು. ಆ ಡಿಲೀಟ್ ಆಗಿರೋ ಸ್ಲಿಪ್ನ ತೊಗೊಂಡು ನಾನು ಹೋಗಿ ಅದನ್ನು ಚೆಕ್ ಮಾಡಿಸಿ, ಅದನ್ನು ರೀಎಂಟ್ರಿ ಮಾಡಿಸಿ, ಅದನ್ನೆಲ್ಲ ತೊಗೊಂಡು ಬಂದು ಚೆಕ್ ಮಾಡಿ ನೋಡಿದಾಗ ಗೊತ್ತಾಗಿರೋದು. ನನಗೂ ಅಷ್ಟೇ ಶಾಕ್ ಆಯಿತು. ನಿನಗಾಗಿದೆಯಲ್ಲ ಅಷ್ಟೊಂದು ಶಾಕ್ ಆಯಿತು. ನಿಮ್ಮಮ್ಮನೇ ಕಣೋ, ನಿನ್ನ ಹೆಂಡತಿನ ಕೊಂದುಬಿಡು ಅಂತ ಹೇಳಿದ್ಲು, ನಿನ್ನ ಮಗುನ ಕೊಂದುಬಿಡು ಅಂತ ಹೇಳಿದ್ಲು. ನಿನ್ನ ಹೆಂಡತಿನ ನೀನು ಹನಿಮೂನಿಗೆ ಕರ್ಕೊಂಡು ಹೋದಾಗ ಅವಳನ್ನ ಕೊಲೆ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದು, ನಿನ್ನ ಹೆಂಡತಿನ ಕಿಡ್ನಾಪ್ ಮಾಡಿಸಿದ್ದು ಎಲ್ಲ ನಿಮ್ಮಮ್ಮನೇ. ಈ ವಿಷಯ ನನಗೆಲ್ಲ ಗೊತ್ತಾಯಿತು. ನಾನೆಲ್ಲ ತಿಳ್ಕೊಂಡೇ ಇಲ್ಲಿಗೆ ಬಂದಿದ್ದೀನಿ. ನಾನು ನಿಮ್ಮ ಹನಿಮೂನಿಗೆ ಹೋದಾಗ ನಿಮ್ಮ ಅತ್ತೆಯವರು ಕಿಡ್ನಾಪ್ ಆಗಿದ್ರಲ್ಲ, ಸೊ ಅದು ಏನೇನು ಎಲ್ಲ ಅವನ್ನ ಕಂಡು ಹಿಡಿದು ಎಲ್ಲ ಹುಡುಕಿ ನಾನೆಲ್ಲ ವಿಚಾರಿಸಿದ್ದೀನಿ. ಇದಕ್ಕೆಲ್ಲ ಕಾರಣನೇ ನಿಮ್ಮಮ್ಮ. ಇಷ್ಟೆಲ್ಲ ನಿಮ್ಮ ಲೈಫಲ್ಲಿ ತೊಂದರೆಗಳು ಬರ್ತಾ ಇರೋದೇ ನಿಮ್ಮ ಅಮ್ಮನಿಂದ. ನೀವು ಹನಿಮೂನಿಗೆ ಹೋದಾಗ ನಮ್ಮ ಅತ್ತೆನ ಕಿಡ್ನಾಪ್ ಮಾಡಿಸಿದ್ದು ನಿಮ್ಮಮ್ಮನೇ. ನಿಮ್ಮ ಮನೇಲಿದ್ದಾಗ ನಮ್ಮ ಅತ್ತೆನ ಕಾಡ್ತಾ ಇರೋದು ನಿಮ್ಮಮ್ಮನೇ. ಇಷ್ಟೊಂದೆಲ್ಲ ತೊಂದರೆ ಕೊಡ್ತಾ ಇರೋದು ನಿಮ್ಮಮ್ಮನೇ. ಇದಕ್ಕೆಲ್ಲ ಕಾರಣನೇ ನಿಮ್ಮಮ್ಮ. ಇದನ್ನೆಲ್ಲ ತಿಳ್ಕೊಂಡು ಫಸ್ಟು ಬಂದು ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ಸರಿ ಮಾಡಿಕೊಂಡು ಆಮೇಲೆ ಅತ್ತೆನ ಕರ್ಕೊಂಡು ಬಂದು ನಿನ್ನ ಜೀವನ ಮಾಡು. ಯಾಕಂದರೆ ನೀನು ಅವ್ರನ್ನ ಲವ್ ಮಾಡಿ ಮದುವೆ ಆಗಿರೋದು ನಿಮ್ಮ ಅಮ್ಮಂಗೆ ಇಷ್ಟ ಇಲ್ಲ. ಸೊ ನಾನು ಇಷ್ಟೇ ಹೇಳಬಲ್ಲೆ. ಇದನ್ನು ನಾನು ಗೌರಿ ಮುಂದೆನೂ ಹೇಳೋಕ್ಕಾಗಲ್ಲ, ಯಾರ ಮುಂದೆನೂ ಹೇಳೋಕ್ಕಾಗಲ್ಲ. ಅದಕ್ಕೆ ನೀನು ಫಸ್ಟ್ ಕರೆದು ನಿನ್ನ ಮುಂದೆನೇ ಹೇಳಿದೆ. ನಿನಗೆ ಅದನ್ನು ವೀಡಿಯೋ ನೋಡ್ಬೇಕು ಅನಿಸಿದ್ರೆ ಇರು, ನಾನು ನಿನಗೆ ಅದರ ಸ್ಲಿಪ್ನ ಕೊಡ್ತೀನಿ. ನೋಡು, ಇದರೊಳಗೆ ಎಲ್ಲ ರೆಕಾರ್ಡ್ ಆಗಿರೋದಿದೆ. ಇದನ್ನು ನೋಡಿಕೊಂಡು ನೀನು ಚೆಕ್ ಮಾಡಿ ಆಮೇಲೆ ನಿರ್ಧಾರಕ್ಕೆ ಬಾ. ಹಾಗೆ ಹೋಗಿ ಸಡನ್ನಾಗಿ ನಿಮ್ಮ ಅಮ್ಮನಿಗೆ ಬೈಯಕ್ಕೆ ಹೋಗಬೇಡ. ಅವ್ರಿಗೆಲ್ಲ ತಿಳಿಸಿ ನೋಡಿ, ಅವ್ರ ಬಗ್ಗೆ ವಿಚಾರಿಸು, ಕೇಳು, ಮಾಡು. ಆಮೇಲೆ ನೀನು ಅವ್ರನ್ನ ಎಂಕ್ವೈರಿ ಮಾಡು. ನಾನು ಪೊಲೀಸಾಗಿ ಅವ್ರ ಹತ್ರ ಅಮ್ಮ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಅವ್ರ ಹತ್ರ ಹೋಗಿ ಕ್ವಶನ್ ಮಾಡೋಷ್ಟು ಧೈರ್ಯನೂ ಇಲ್ಲ. ನಿಮ್ಮ ಮನೆ ವಿಷಯ ಹೊರಗೆ ತರೋಕ್ಕೆ ನಂಗೆ ಇಷ್ಟನೂ ಇಲ್ಲ. ಪ್ಲೀಸ್ ನೀನೇ ಮುಗಿಸ್ಬಿಡು. ಬರ್ತೀನಿ. ಇದನ್ನು ತಗೋ. ನನಗೇನು ಜಾಸ್ತಿ ನಿನ್ನ ಹತ್ರ ನಿಂತ್ಕೊಳ್ಳೋಕ್ಕೆ ಒಂಥರ ನೀನು ಸಂಕಟ ಪಡೋದನ್ನ ನಂಗೆ ನೋಡೋಕ್ಕಾಗಲ್ಲ. ನನಗೂ ಕೆಲಸ ಇದೆ. ನಾನು 1 ತಿಂಗಳಿಂದ ಆಯಿತು ಇದನ್ನೆಲ್ಲ ಕಂಡು ಹಿಡಿಯೋಕತ್ತಿ. ನಾನು ಗೌರಿನ ನೋಡ್ಕೋಬೇಕು. ಬರ್ತೀನಿ. ಏನಾದರೂ ಹೆಲ್ಪ್ ಬೇಕಂದರೆ ಫೋನ್ ಮಾಡು. ಬಾಯ್. ಸರಿ ಕಣೋ, ಬರಲಾ? ಬಾಯ್ ಹಾಗಾದರೆ. ನೋಡಿದ್ರಾ ಫ್ರೆಂಡ್ಸ್, ಹೆತ್ತ ತಾಯಿನ ನಾನು ಎಷ್ಟೊಂದು ನಂಬಿದ್ದೆ. ನನ್ನ ಹೆಂಡತಿ ಏನು ತೊಂದರೆ ಕೊಟ್ಟಿದ್ಲು ನಮ್ಮಮ್ಮನಿಗೆ. ಅವಳು ಭಾಳ ಚೆನ್ನಾಗಿ ನೋಡ್ಕೊಂಡಿದ್ಲು ನಮ್ಮಮ್ಮನ್ನ. ತನ್ನ ಹೆತ್ತ ತಾಯಿ ಹಂಗೆ ನೋಡ್ಕೊಂಡಿದ್ಲು. ಆದರೆ ನಮ್ಮಮ್ಮ ಅವಳಿಗೆ ಯಾವ ರೀತಿ ಕಷ್ಟ ಕೊಟ್ಬಿಟ್ಲು, ನನಗಿದು ಅರ್ಥನೇ ಆಗಲಿಲ್ವಲ್ಲ. ಆದರೂ ರಾಧಾ ಅವರು ಒಂದು ಮಾತು ನನಗೆ ಹೇಳಲಿಲ್ವಲ್ಲ. ನಾನೇನು ಒಂದು ಮಾತು ನನಗೆ ತಿಳಿಸಿದ್ರೆ ನಾನು ಏನೋ ಮುನ್ನೆಚ್ಚರಿಕೆ ತೊಗೋಬೇಕಾಗಿತ್ತು. ಆದರೆ ರಾಧಾ ಇದನ್ನು ಯಾವುದೂ ನನ್ನ ಮುಂದೆ ಹೇಳ್ಕೊಳ್ಳಿಲ್ಲ. ರಾಧಾ ಮಾಡಿದ್ದು ತಪ್ಪೆ. ಆದರೂ ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳನ್ನ ಇಷ್ಟು ವರ್ಷ ನಾವು ಬಿಟ್ಟಿದ್ವಲ್ಲ, ಅದೇ ನಾವು ಮಾಡಿದ ತಪ್ಪು. ಪ್ಲೀಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಾಳೆನೇ ನನ್ನ ಮಗಳನ್ನ ತಂದು ನಿಮ್ಮ ಮುಂದೆ ತೋರಿಸ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.